ತುಂಗಭದ್ರಾ ನದಿ ನೀರಲ್ಲಿ ಮಹಿಳೆಯೊಬ್ಬರು ಸಿಲುಕಿ ಇಡೀ ರಾತ್ರಿ ಕಳೆದಿರ್ತಕ್ಕಂಥ ಘಟನೆ. ನದಿಯ ಮಧ್ಯದಲ್ಲಿ ಗಿಡಗಂಟೆಗಳನ್ನ ಹಿಡಿದುಕೊಂಡು ಬದುಕಿದ್ದಾರೆ ಮಹಿಳೆ. ತನ್ನನ್ನ ಕಾಪಾಡಿ ಅಂತ ರಾತ್ರಿ ಇಡೀ ಕೂಗ್ಕೊಂಡಿದ್ದಾರೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನ ಕೋಟಿಹಾಳ ಬಳಿ ಘಟನೆ ನಡೆದಿದೆ. ಬಟ್ಟೆ ತೊಳೆಯುವಾಗ ಕಾಲು ಜಾರಿ ಬಿದ್ದಿದ್ದ ಮಹಿಳೆ ಕೊಚ್ಕೊಂಡು ಹೋಗಿ ತುಂಗಭದ್ರಾ ನದಿಯ ಮಧ್ಯಕ್ಕೆ ಬಂದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗೆ ಸ್ಥಳೀಯರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾತ್ರಿ ಇಡೀ ಗಿಡಗಳನ್ನ ಹಿಡಿದು ನೀರಲ್ಲಿ ಹೇಗೋ ಮಾಡಿ ಬದುಕಿದ್ದಾರೆ. ಮಧ್ಯ ಭಾಗದಲ್ಲಿ ಸಿಕ್ಕಾಕೊಂಡಿದ್ರು. ಇದೀಗ ಅಗ್ನಿಶಾಮಕ ಸಿಬ್ಬಂದಿ ಬಂದು ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಎರಡನೇ ಪ್ರಕರಣ ಇದು. ಇದೇ ರೀತಿ ಬಹಳ ಒಂದು ಸ್ವಲ್ಪ ದಿನಗಳ ಹಿಂದೆ ಇದೇ ರೀತಿ ಒಂದು ಪ್ರಕರಣ ನಡೆದಿತ್ತು. ತುಂಗಭದ್ರಾ ನದಿಯಲ್ಲೇ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಂತಹ ಒಂದು ಪ್ರಕರಣ. ಬಟ್ಟೆ ತೊಳೆಯುವಾಗ ಕಾಲು ಜಾರಿ ಬಿದ್ದು ಕೊಚ್ಕೊಂಡು ಹೋಗಿ ನದಿಯ ಮಧ್ಯದಲ್ಲಿ ಸಿಕ್ಕಾಕೊಂಡು ಆಕೆ ಹೇಗೋ ಬಚಾವಾಗಿ ಬಂದಿದ್ದಾರೆ. ಇಷ್ಟ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಈಗ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದ್ಯಾ? ಮಹಿಳೆಯ ಪರಿಸ್ಥಿತಿ ಹೇಗಿದೆಯಂತೆ? ಏನ್ ನಡೆದಿದೆ ಘಟನೆ? ಏನ್ ಅಪ್ಡೇಟ್ ಇದೆ? ಶಿವಲಕ್ಷ್ಮಿ, ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಕೋಟಿಹಾಳ ಗ್ರಾಮ ಮೈದುಂಬಿ ಹರಿತಾ ಇರುವಂತಹ ತುಂಗಭದ್ರಾ ನದಿ ಇದು. ಅದೊಂದಿಷ್ಟು ಮಧ್ಯ ಭಾಗದಲ್ಲಿ ಅಂದ್ರೆ ನದಿಯಿಂದ ಸರಿಸುಮಾರು ಒಂದು ಕಿಲೋಮೀಟರ್ ದೂರ ಮಧ್ಯದಲ್ಲಿ ಈ ಮಹಿಳೆ ಸಿಲುಕೊಂಡಿರುವಂತದ್ದು. ಸದ್ಯ ಸ್ಥಳೀಯರು ಹೇಳುವ ಪ್ರಕಾರ ಅನುಮಾನದಿಂದಾಗಿ ಮಹಿಳೆ ಬಟ್ಟೆ ತೊಳೆಯಕ್ಕೆ ಹೋಗಿ ಕಾಲು ಜಾರಿ ಬಿದ್ದು ಏನಾದರೂ ಸಿಲುಕೊಂಡಿದ್ದಾಳ ಅಂತಕ್ಕಂಥ ಮಾಹಿತಿ ರಿಪಬ್ಲಿಕ್ ದೊರಕಿರುವಂತದ್ದು ಸದ್ಯಕ್ಕೀಗ. ಆದ್ರೆ ಮಹಿಳೆ ಯಾವ ಕಾರಣಕ್ಕಾಗಿ ಹೋಗಿದ್ಲು ಅನ್ನೋ ಸದ್ಯ ಮಾಹಿತಿ ತಿಳಿದಿಲ್ಲ. ಒಂದು ಬಟ್ಟೆ ತೊಳೆಯುವ ಹೋಗಿ ಬಿದ್ದಿದ್ದಾರೆ ಅಂತಕ್ಕಂಥ ಮಾಹಿತಿ ಸ್ಥಳೀಯರು ಕೊಟ್ಟಿರುವಂತದ್ದು. ಸದ್ಯ ರಾತ್ರಿ ಇಡೀ ಆ ಮರದ ಟೊಂಗೆಗಳನ್ನು ಹಿಡಿದುಕೊಂಡೇ ಆ ಮಹಿಳೆ ಅಲ್ಲಿ ಇರುವಂತದ್ದು. ಜನ ನೋಡಿದ ಮೇಲೆ ಕೂಗಿನ ಕಾಪಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಸದ್ಯ ಅಗ್ನಿಶಾಮಕ ಸ್ಥಳಕ್ಕೆ ದೌಡಾಯಿಸಬೇಕಾಗಿದೆ, ರಕ್ಷಣೆ ಮಾಡುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಸ್ಥಳೀಯರು ಕೂಡ ಅಲ್ಲೇ ರೀತಿ ನೋಡ್ತಿರುವಂತದ್ದು. ಮಹಿಳೆ ಕೂಡ ಎದೆಗುಂದಿದೆ, ಕಾಪಾಡಿ ಅನ್ನೋ ಮಾತನ್ನ ಹೇಳ್ತಾ ಕೈಯನ್ನ ಬೀಸುವ ಮುಖಾಂತರ ಗಿಡಗಂಟೆ ತಿಳ್ಕೊಂಡಿದ್ದಾಳೆ. ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ರಕ್ಷಣೆ ಮಾಡುವ ಕಾರ್ಯ ನಡೆಯಬೇಕಾಗಿರುವಂತದ್ದು. ಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಸ್ಥಳೀಯರಾಗಿರ್ತಕ್ಕಂಥ ಸಿದ್ದಲಿಂಗಪ್ಪ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಿದ್ದಲಿಂಗಪ್ಪ ಅವರೇ. ನಮಸ್ಕಾರ ಮೇಡಮ್. ಒಬ್ಬ ಹೆಣ್ಮಗಳು ಬಂದಳ್ರಿ ಆ ಕಡೆಯಿಂದ, ಉಕ್ಕಡಗದ್ರ ಕಡೆಯಿಂದ ಮಾತ್ರ ಆ ಕಡೆಗೆ ಸೆಳವು ಈ ಕಡೆಗೆ ಸೆಳವು ನಡುವ ಹೊಳೆ ರೀ. ಅದು ಹೊಳೆ ಆ ಕಡೆಗೆ ಸೆಳವ ಐತಿ ಈ ಕಡೆ ಸೆಳವ ಐತಿ. ನಡಬೈ ಒಂದ್ ಗಿಡ ಐತ್ರಿ, ಒಂದ್ ಮರ ಐತ್ರಿ. ಆ ಮರದಾಗ ಹಿಡ್ಕೊಂಡ್ ಕುತ್ಕೊಂಡಲ್ರಿ ಹೆಣ್ಮಗಳ ಬಗ್ಗೆ. ಆ ನಮ್ಮರೊಬ್ರು ಮೋಟರ್ ಚಾಲು ಮಾಡಕ್ ಬಂದಾರ್ರಿ ಬೆಳಗ್ಗೆ 5 ಗಂಟೆಗೆ. 5 ಗಂಟೆಗೆ ಬಂದ್ರ ಅವ್ರು ಕುಗಿದಲ್ರಿ. ಅವನು ಒಬ್ಬನೇ ಎದ್ರಿ ಮತ್ತೆ ವಾಪಸ್ ಹೋಗಿ ಜನ ಕರ್ಕೊಂಡ್ ಬಂದನ್ರಿ. ಅವ್ರು ಇಲ್ಲಿ ಅದಾರ್ರಿ, ಈಗ ಸ್ಪಾಟ್ನಾಗ ಅದಾರ್ರಿ. ಅವ್ ಹೆಣ್ಮಕ್ಳು ಅದಾರ್ರಿ. ಜನ ಇಲ್ಲಿ ಒಂದು 50 ಜನ ಸೇರಿದ್ದೆ. ಈಗ ಬೋಟ್ ವ್ಯವಸ್ಥೆ ಒಂದ್ ಮಾಡಿ ಆ ಹೆಣ್ಮಕ್ಳು ಕಾಪಾಡಕ್ ವ್ಯವಸ್ಥೆ ಮಾಡ್ಬೇಕ್ರಿ. ನೀವು ಬರ್ಬೇಕಾರೆ ಇಲ್ಲಿಗೆ. ಇವರು ಅಗ್ನಿಶಾಮಕ ದಳದವ್ರು ಏನಾದ್ರು ಬರ್ತೀವಿ ಅಂತ ಹೇಳಿದಾರ? ಬರೀ ಬಂದ್ರು ಸರ್, ಪೈಪ್ ಬಂತ್ರಿ ಸರ್. ಈಗ ಬಂದ್ರಾ? ಪೈಪ್ ಬಂತ್ರಿ. ಈಗ ಸದ್ಯ ಪೈಪ್ ಬರಕತ್ತೈತ್ರಿ. ಇನ್ನು ಬಂದಿಲ್ಲ, ಇಲ್ಲಿ ಸ್ಪಾಟ್ ಮುಟ್ಟಿಲ್ರಿ. ಇನ್ನು ಬರಕತ್ತೀರಿ ಸರ್, ಬರಕತ್ತೀರಿ ಮೇಡಮ್ ಅವ್ರೆ. ಆಮೇಲೆ ಆ ಹೆಣ್ಮಕ್ಳ ಕೈ ಅಂತಲ್ರಿ, ಫಸ್ಟ್ ಕೂಗ್ತಾಳ, ಕರಿತಾಳ, ಜೀವ ಅಂತ ಅದಲ್ರಿ. ಸ್ಪಾಟ್ ಮೂಲಿಗಡ್ಡಿ ಸರ್, ಕೋಟಿಯಾಳ ಮೂಲಿಗಡ್ಡಿ ಅಂತಾರ್ರಿ. ಸಂತೋಷ್ ಪಾಟೀಲ್ ರೀ, ಸಂತೋಷ್ ಕುಮಾರ್ ಪಾಟೀಲ್ ಅಂತಲ್ರಿ ಅವ್ರದ್ರಿ. ಈ ತುಂಗಭದ್ರಾ ನದಿ ಎಷ್ಟು ಅಪಾಯಕಾರಿಯಾಗಿದೆ? ಅಲ್ಲಿ ಮೊಸಳೆ ಎಲ್ಲ ಇದೆಯಾ? ಹೇಗಿದೆ ಅಲ್ಲಿ ನದಿ ಭಾಗ? ನದಿ ತೋರ್ದೈತ್ರಿ. ನದಿ ಮಾತ್ರ ತುಂಬಾ ಆ ಕಡೆ ಈ ಕಡೆ ಸೆಳವು ಬಾಳ ಐತ್ರಿ. ಒಟ್ಟು ಮನುಷ್ಯರಂತ್ರ ಯಾರು ಹೋಗಕ್ಕಾಗಲ್ರಿ. ಬೋಟ್ ಮುಖಾಂತರ ಹೋಗ್ಬೇಕ್ರಿ ಮೇಡಮ್ ಅಲ್ಲಿಗೆ. ಮೊಸಳೆಗಳೆಲ್ಲ ಇರುವಂತ ಜಾಗನ ಅದು? ಮೊಸಳೆ ಇಲ್ರಿ, ನೀರ್ನಾಯಿ ಪಾರ್ನಾಯಿ ಅದಾವ್ರಿ ಅಷ್ಟೇ ಅಲ್ಲಿ. ಹ್ಞೂನ್ರಿ. ಧನ್ಯವಾದಗಳು ಸಿದ್ದಲಿಂಗಪ್ಪ ಅವರೇ, ಕಾಲ್ ಮಾಡಿದ್ವಿ. ತುಂಗಭದ್ರಾ ನದಿ ನೀರಲ್ಲಿ ಮಹಿಳೆಯೊಬ್ಬರು ಸಿಲುಕಿ ಇಡೀ ರಾತ್ರಿ ಕಳೆದಿರ್ತಕ್ಕಂಥ ಘಟನೆ. ನದಿಯ ಮಧ್ಯದಲ್ಲಿ ಗಿಡಗಂಟೆಗಳನ್ನ ಹಿಡಿದುಕೊಂಡು ಬದುಕಿದ್ದಾರೆ ಮಹಿಳೆ. ತನ್ನನ್ನ ಕಾಪಾಡಿ ಅಂತ ರಾತ್ರಿ ಇಡೀ ಕೂಗ್ಕೊಂಡಿದ್ದಾರೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನ
ಕೋಟಿಹಾಳ ಬಳಿ ಘಟನೆ ನಡೆದಿದೆ. ಬಟ್ಟೆ ತೊಳೆಯುವಾಗ ಕಾಲು ಜಾರಿ ಬಿದ್ದಿದ್ದ ಮಹಿಳೆ ಕೊಚ್ಕೊಂಡು ಹೋಗಿ ತುಂಗಭದ್ರಾ ನದಿಯ ಮಧ್ಯಕ್ಕೆ ಬಂದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗೆ ಸ್ಥಳೀಯರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾತ್ರಿ ಇಡೀ ಗಿಡಗಳನ್ನ ಹಿಡಿದು ನೀರಲ್ಲಿ ಹೇಗೋ ಮಾಡಿ ಬದುಕಿದ್ದಾರೆ. ಮಧ್ಯ ಭಾಗದಲ್ಲಿ ಸಿಕ್ಕಾಕೊಂಡಿದ್ರು. ಇದೀಗ ಅಗ್ನಿಶಾಮಕ ಸಿಬ್ಬಂದಿ ಬಂದು ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಎರಡನೇ ಪ್ರಕರಣ ಇದು. ಇದೇ ರೀತಿ ಬಹಳ ಒಂದು ಸ್ವಲ್ಪ ದಿನಗಳ ಹಿಂದೆ ಇದೇ ರೀತಿ ಒಂದು ಪ್ರಕರಣ ನಡೆದಿತ್ತು. ತುಂಗಭದ್ರಾ ನದಿಯಲ್ಲೇ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಂತಹ ಒಂದು ಪ್ರಕರಣ. ಬಟ್ಟೆ ತೊಳೆಯುವಾಗ ಕಾಲು ಜಾರಿ ಬಿದ್ದು ಕೊಚ್ಕೊಂಡು ಹೋಗಿ ನದಿಯ ಮಧ್ಯದಲ್ಲಿ ಸಿಕ್ಕಾಕೊಂಡು ಆಕೆ ಹೇಗೋ ಬಚಾವಾಗಿ ಬಂದಿದ್ದಾರೆ. ಇಷ್ಟ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಈಗ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆಯಾ? ಆ ಮಹಿಳೆಯ ಪರಿಸ್ಥಿತಿ ಹೇಗಿದೆಯಂತೆ? ಏನ್ ನಡೆದಿದೆ ಘಟನೆ? ಏನ್ ಅಪ್ಡೇಟ್ ಇದೆ? ಶಿವಲಕ್ಷ್ಮಿ, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕೋಟಿಹಾಳ ಗ್ರಾಮ ಮೈದುಂಬಿ ಹರಿತಾ ಇರುವಂತಹ ತುಂಗಭದ್ರಾ ನದಿ ಇದು. ಅದೊಂದಿಷ್ಟು ಮಧ್ಯ ಭಾಗದಲ್ಲಿ ಅಂದ್ರೆ ನದಿಯಿಂದ ಸರಿಸುಮಾರು ಒಂದು ಕಿಲೋಮೀಟರ್ ದೂರ ಮಧ್ಯದಲ್ಲಿ ಈ ಮಹಿಳೆ ಸಿಲುಕೊಂಡಿರುವಂತದ್ದು. ಸದ್ಯ ಸ್ಥಳೀಯರು ಹೇಳುವ ಪ್ರಕಾರ ಅನುಮಾನದಿಂದಾಗಿ ಮಹಿಳೆ ಬಟ್ಟೆ ತೊಳೆಯಕ್ಕೆ ಹೋಗಿ ಕಾಲು ಜಾರಿ ಬಿದ್ದು ಏನಾದರೂ ಸಿಲುಕೊಂಡಿದ್ದಾಳ ಅಂತಕ್ಕಂಥ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ದೊರಕಿರುವಂತದ್ದು ಸದ್ಯಕ್ಕೀಗ. ಆದ್ರೆ ಮಹಿಳೆ ಯಾವ ಕಾರಣಕ್ಕಾಗಿ ಹೋಗಿದ್ಲು ಅನ್ನೋ ಸದ್ಯ ಮಾಹಿತಿ ತಿಳಿದಿಲ್ಲ. ಒಂದು ಬಟ್ಟೆ ತೊಳೆಯುವ ಹೋಗಿ ಬಿದ್ದಿದ್ದಾರೆ ಅಂತಕ್ಕಂಥ ಮಾಹಿತಿ ಸ್ಥಳೀಯರು ಕೊಟ್ಟಿರುವಂತದ್ದು. ಸದ್ಯ ರಾತ್ರಿ ಇಡೀ ಆ ಮರದ ಟೊಂಗೆಗಳನ್ನು ಹಿಡಿದುಕೊಂಡೇ ಆ ಮಹಿಳೆ ಅಲ್ಲಿ ಇರುವಂತದ್ದು. ಜನ ನೋಡಿದ ಮೇಲೆ ಕೂಗಿನ ಕಾಪಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಸದ್ಯ ಅಗ್ನಿಶಾಮಕ ಸ್ಥಳಕ್ಕೆ ದೌಡಾಯಿಸಬೇಕಾಗಿದೆ, ರಕ್ಷಣೆ ಮಾಡುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಸ್ಥಳೀಯರು ಕೂಡ ಅಲ್ಲೇ ರೀತಿ ನೋಡ್ತಿರುವಂತದ್ದು. ಮಹಿಳೆ ಕೂಡ ಎದೆಗುಂದದೆ ಕಾಪಾಡಿ ಅನ್ನೋ ಮಾತನ್ನ ಹೇಳ್ತಾ ಕೈಯನ್ನ ಬೀಸುವ ಮುಖಾಂತರ ಗಿಡಗಂಟೆಯಲ್ಲಿ ಸಿಲ್ಕೊಂಡಿದ್ದಾಳೆ. ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ರಕ್ಷಣೆ ಮಾಡುವ ಕಾರ್ಯ ನಡೆಯಬೇಕಾಗಿರುವಂತದ್ದು. ಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಸ್ಥಳೀಯರಾಗಿರ್ತಕ್ಕಂಥ ಸಿದ್ದಲಿಂಗಪ್ಪ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಿದ್ದಲಿಂಗಪ್ಪ ಅವರೇ. ನಮಸ್ಕಾರ ಮೇಡಮ್. ಒಬ್ಬ ಹೆಣ್ಮಗಳು ಬಂದಳ್ರಿ ಆ ಕಡೆಯಿಂದ, ಉಕ್ಕಡಗದ್ರ ಕಡೆಯಿಂದ ಮಾತ್ರ ಆ ಕಡೆಗೆ ಸೆಳವು ಈ ಕಡೆಗೆ ಸೆಳವು ನಡುವ ಹೊಳೆ ರೀ. ಅದ ಹೊಳೆ ಆ ಕಡೆಗೆ ಸೆಳವು ಐತಿ ಈ ಕಡೆಗೆ ಸೆಳವು ಐತಿ. ನಡಬೈ ಒಂದ್ ಗಿಡ ಐತ್ರಿ, ಒಂದ್ ಮರ ಐತ್ರಿ. ಆ ಮರದಾಗ ಹಿಡ್ಕೊಂಡ್ ಕುತ್ಕೊಂಡಲ್ರಿ ಹೆಣ್ಮಗಳ ಬಗ್ಗೆ. ಆ ನಮ್ಮರೊಬ್ರು ಮೋಟರ್ ಚಾಲು ಮಾಡಕ್ ಬಂದಾರ್ರಿ ಬೆಳಗ್ಗೆ 5 ಗಂಟೆಗೆ. 5 ಗಂಟೆಗೆ ಬಂದ್ರ ಅವ್ರು ಕುಗಿದಲ್ರಿ. ಅವನು ಒಬ್ಬನೇ ಎದ್ರಿ ಮತ್ತೆ ವಾಪಸ್ ಹೋಗಿ ಜನ ಕರ್ಕೊಂಡ್ ಬಂದನ್ರಿ. ಅವ್ರು ಇಲ್ಲಿ ಅದಾರ್ರಿ, ಈಗ ಸ್ಪಾಟ್ನಾಗ ಅದಾರ್ರಿ. ಅವ್ ಹೆಣ್ಮಕ್ಳು ಅದಾರ್ರಿ. ಜನ ಇಲ್ಲಿ ಒಂದು 50 ಜನ ಸೇರಿದ್ದೆ. ಈಗ ಬೋಟ್ ವ್ಯವಸ್ಥೆ ಒಂದ್ ಮಾಡಿ ಆ ಹೆಣ್ಮಕ್ಳು ಕಾಪಾಡಕ್ ವ್ಯವಸ್ಥೆ ಮಾಡ್ಬೇಕ್ರಿ. ನೀವು ಬರ್ಬೇಕ್ರಿ ಇಲ್ಲಿಗೆ. ಇವರು ಅಗ್ನಿಶಾಮಕ ದಳದವ್ರು ಏನಾದ್ರು ಬರ್ತೀವಿ ಅಂತ ಹೇಳಿದಾರ? ಬರೀ ಬಂದ್ರು ಸರ್, ಪೈಪ್ ಬಂತ್ರಿ ಸರ್. ಈಗ ಬಂದ್ರಾ? ಪೈಪ್ ಬಂತ್ರಿ. ಈಗ ಸದ್ಯ ಪೈಪ್ ಬರಕತ್ತೈತ್ರಿ. ಇನ್ನು ಬಂದಲ್ಲಿ ಇಲ್ಲಿ ಸ್ಪಾಟ್ ಮುಟ್ಟಿಲ್ರಿ. ಇನ್ನು ಬರಕತ್ತೀರಿ ಸರ್, ಬರಕತ್ತೀರಿ ಮೇಡಮ್ ಅವ್ರೆ. ಆಮೇಲೆ ಆ ಹೆಣ್ಮಕ್ಳ ಕೈ ಅಂತಲ್ರಿ ಫಸ್ಟ್ ಕೂಗ್ತಾಳ, ಕರಿತಾಳ, ಜೀವ ಅಂತ ಅದಲ್ರಿ. ಸ್ಪಾಟ್ ಮೂಲಿಗಡ್ಡಿ ಸರ್, ಕೋಟ್ಯಾಳ ಮೂಲಿಗಡ್ಡಿ ಅಂತಾರ್ರಿ. ಸಂತೋಷ್ ಪಾಟೀಲ್ ರೀ, ಸಂತೋಷ್ ಕುಮಾರ್ ಪಾಟೀಲ್ ಅಂತಲ್ರಿ ಅವ್ರದ್ರಿ. ಈ ತುಂಗಭದ್ರಾ ನದಿ ಎಷ್ಟು ಅಪಾಯಕಾರಿಯಾಗಿದೆ? ಅಲ್ಲಿ ಮೊಸಳೆ ಎಲ್ಲ ಇದೆಯಾ? ಹೇಗಿದೆ ಅಲ್ಲಿ ನದಿ ಭಾಗ? ನದಿ ತೋರ್ದೈತ್ರಿ. ನದಿ ಮಾತ್ರ ತುಂಬಾ ಆ ಕಡೆ ಈ ಕಡೆ ಸೆಳವು ಬಾಳ ಐತ್ರಿ. ಒಟ್ಟು ಮನುಷ್ಯರಂತ್ರ ಯಾರು ಹೋಗಕ್ಕಾಗಲ್ರಿ. ಬೋಟ್ ಮುಖಾಂತರ ಹೋಗ್ರಿ ಮೇಡಮ್ ಅಲ್ಲಿಗೆ. ಮೊಸಳೆಗಳೆಲ್ಲ ಇರೋಂತ ಜಾಗನ ಅದು? ಮೊಸಳೆ ಇಲ್ರಿ, ನೀರ್ನಾಯಿ ಪಾರ್ನಾಯಿ ಅದಾವ್ರಿ ಅಷ್ಟೇ ಅಲ್ಲಿ. ಓಕೆ ಓಕೆ, ಹ್ಞೂ ರೀ. ಧನ್ಯವಾದಗಳು ಸಿದ್ದಲಿಂಗಪ್ಪ ಅವರೇ ಕಾಲ್ ಮಾಡಿದ್ದಕ್ಕೆ.